ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಲಿ ಸಿನಿಮಾದ ಬಿ ಜಿ ಎಮ್ ಬಗ್ಗೆ ಮಾತಾಡಬೇಕು. ಅದರಲ್ಲಿ ಎಕ್ಸ್ಪೆಷಲಿ ಉಪ್ಪಿ ಸರ್ ಅವರ ಒಂದು ಬಿ ಜಿ ಎಮ್ ಅವರಿಗೆ ಅಂತಲೇ ಕಂಪೋಸ್ ಮಾಡಿದ್ದಾರೆ. ಸೊ ಹೇಗನ್ನಿಸ್ತು, ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲೇದಾಗಿ ಕೂಲಿ ಸಿನಿಮಾ ಎಷ್ಟು ಒಂದು ಹೈಪಲ್ಲಿದೆ ಸದ್ಯಕ್ಕೆ ಅಂದರೆ, ಒಂದು ಕಡೆ ರಜನಿಕಾಂತ್ ಸರ್ನ ನೋಡಲಿಕ್ಕೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ನೋಡೋಕ್ಕೆ ತುಂಬಾ ಅಭಿಮಾನಿಗಳಾಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು ಕಾಯ್ತಾ ಇದ್ದಾರೆ. ಆ್ಯಂಡ್ ಎಕ್ಸ್ಪೆಷಲಿ ನಾನು ಉಪ್ಪಿ ಸರ್ನ ಇದರಲ್ಲಿ ತುಂಬಾ ಒಂದು ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಅವರ ಒಂದು ಎಂಟ್ರಿ ಆಗಿರ್ಬೋದು, ಆಮೇಲೆ ಅವರು ಒಂದು ಕ್ಯಾರೆಕ್ಟರ್ ಒಂದು ರೋಲ್ ಆಗಿರ್ಬೋದು ಹೇಗಿರುತ್ತೆ ಅನ್ನುವಂಥದ್ದು. ಈಗ ಆಲ್ಮೋಸ್ಟ್ ನಾವೆಲ್ಲ ಟ್ರೈಲರೆಲ್ಲ ನೋಡಿದ್ದೀವಿ, ಅವರ ಒಂದು ಕ್ಯಾರೆಕ್ಟರ್ಸ್ ಹೇಗಿದೆ ಅಂತ. ಒಂದು ರಗಡ್ ಆಗಿರುವಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಆ ಒಂದು ಕ್ಯಾರೆಕ್ಟರು ಸಿನಿಮಾದಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನೋಡೋಕ್ಕೆ ನಾನು ತುಂಬ ವೇಟಿಂಗಲ್ಲಿದ್ದೀನಿ. ಆ್ಯಂಡ್ ಆಲ್ಸೋ ಟ್ರೈಲರ್ ವಿಚಾರಕ್ಕೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿತ್ತು ಟ್ರೈಲರು, ಬಟ್ ಕನ್ನಡ ಲ್ಯಾಂಗ್ವೇಜ್ ಮಾತ್ರ ರಿಲೀಸ್ ಆಗಿಲ್ಲ ಅನ್ನೋದೊಂದಿತ್ತು. ಬಟ್ ನಿನ್ನೆ ರಿಲೀಸ್ ಮಾಡಿದ್ದಾರೆ, ಒಂದು ಕನ್ನಡ ವರ್ಷನ್ ರಿಲೀಸ್ ಮಾಡಿದ್ದಾರೆ. ತುಂಬ ಒಂದು ಚೆನ್ನಾಗಿದೆ. ಯಾಕಂದರೆ ಕನ್ನಡ ವರ್ಷನ್ ಲೇಟ್ ಆಗಿರೋ ಕಾರಣ ಐ ಥಿಂಕ್ ಸ್ವಲ್ಪ ಡಬ್ಬಿಂಗಲ್ಲಿ ಏನಾದರೂ ಸ್ವಲ್ಪ ತಡ ಆಯಿತು ಅನ್ನೋ ಗೊತ್ತಿಲ್ಲ. ಬಟ್ ಉದಯ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಕೂಡ ಅದನ್ನು ಒಂದು ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ನೋಡಿಲ್ಲ ಕನ್ನಡ ವರ್ಷನ್ ಕೂಲಿ ಟ್ರೈಲರು, ದಯವಿಟ್ಟು ಹೋಗಿ ನೋಡಿ. ಸ್ವಲ್ಪ ತಡ ಆಗಿದೆ, ಇಟ್ಸ್ ಓಕೆ, ಆದರೂ ಕೊನೆಗೂ ಬಿಟ್ಟಿದ್ದಾರೆ, ಓಕೆ ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಯಾವುದೇ ರೀತಿಯಾದಂಥ ಲೇಟ್ ಮಾಡಬೇಡಿ. ಸೊ ಎಲ್ಲ ಲ್ಯಾಂಗ್ವೇಜ್ಗಳದ್ದು ಒಂದೇ ಟೈಮಲ್ಲಿ ರಿಲೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಿ ಜಿ ಎಮ್ ಬಗ್ಗೆ ಮಾತಾಡ್ತೀನಿ. ಬಿ ಜಿ ಎಮ್ ಅಂತಂದರೆ ಉಪ್ಪಿ ಸರ್ ಅವರ ಒಂದು ಬಿ ಜಿ ಎಮ್ಮು ಒಂದು ಸ್ಪೆಷಲ್ ಆಗಿ ಒಂದು ಕಂಪೋಸ್ ಮಾಡಿದ್ದಾರೆ ಅನಿರುದ್ಧ್ ಅವರು. ಈಗ ಈ ಒಂದು ಬಿ ಜಿ ಎಮ್ನ ನಾನು ಒಂದು ಹೆಡ್ಫೋನಲ್ಲಿ ಕೇಳಿದೆ, ಆಮೇಲೆ ಮನೇಲಿ ಕೂಡ ಸ್ಪೀಕರ್ಸಲ್ಲೆಲ್ಲ ಕೇಳಿದೆ. ಸೊ ಹೋಮ್ ಥಿಯೇಟ್ರಲ್ಲೆಲ್ಲ ಕೇಳಾದ್ಮೇಲೆ ನನಗೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸಿದ್ದೇನು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಉಪ್ಪಿ ಸರ್ ಅವರ ಎಂಟ್ರಿ, ಉಪ್ಪಿ ಸರ್ ಅವರ ಒಂದು ಕಾಸ್ಟ್ಯೂಮ್ ಏನಿದೆ, ಸೊ ಅದನ್ನೆಲ್ಲನೂ ಕೂಡ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ನಾವು ಟ್ರೈಲರಲ್ಲಿ ನೋಡಿದಾಗ ಸೊ ಅಲ್ಲೇ ಒಂದು ರೀತಿಯಲ್ಲಿ ಅವರ ಒಂದು ಗೆಟಪ್ ಇತ್ತು. ಆ್ಯಂಡ್ ನಿನ್ನೆ ಒಂದು ಬಿ ಜಿ ಎಮ್ಗೆ ಒಂದು ಕೊಟ್ಟಂಥ ಒಂದು ಪೋಸ್ಟರಲ್ಲಿ ಕೂಡ ಬೇರೆ ಗೆಟಪ್ ಇತ್ತು. ಏನಾದರೂ ಕೂಲಿ ಸಿನಿಮಾದಲ್ಲಿ ಉಪ್ಪಿ ಸರ್ ಏನಾದರೂ ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ನನಗೆ ನಿನ್ನೆಯಿಂದ ಕಾಡ್ತಾ ಇದೆ. ಬಟ್ ಗೊತ್ತಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಆಗಿರೋದಕ್ಕೆ ಆ ರೀತಿ ಕಾಣಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ತುಂಬ ಹೆಂಗಾಗಿ ಕಾಣ್ತಾ ಇದ್ರು ನಿನ್ನೆ ಒಂದು ಪೋಸ್ಟ್ರಲ್ಲಿ. ಬಟ್ ಟ್ರೈಲರಲ್ಲಿ ಸ್ವಲ್ಪ ಒಂದು ಖಡಕ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ನಾನು ಅಂದ್ಕೊಂಡೆ ನಿನ್ನೆ ಆ ಒಂದು ಬಿ ಜಿ ಎಮ್ದು ಒಂದು ಪೋಸ್ಟರ್ ರಿಲೀಸ್ ಮಾಡಿದಾಗ ಅಂದ್ಕೊಂಡೆ ಸೊ ಮೋಸ್ಟ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಏನಾದರೂ ಉಪ್ಪಿ ಸರ್ದು ಇರ್ಬೋದು ಅಂತ ಒಂದು ಗೆಸ್ ಮಾಡಿದ್ದೀನಿ. ಗೊತ್ತಿಲ್ಲ, ಕಾದು ನೋಡೋಣ. ಇನ್ನು ಇದೇ 14ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಕನ್ನಡ ವರ್ಷನ್ ರಿಲೀಸ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಕನ್ನಡ ವರ್ಷನ್ನೇ ಅತಿ ಹೆಚ್ಚು ರಿಲೀಸ್ ಮಾಡಬೇಕು ಅಂತ ಅವರು ಕೂಡ ಅಂದ್ಕೊಂಡಿದ್ದಾರಂತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಆದಷ್ಟು ನೀವು ಕನ್ನಡ ವರ್ಷನನ್ನು ರಿಲೀಸ್ ಮಾಡಿ. ಕನ್ನಡ ವರ್ಷನ್ ರಿಲೀಸ್ ಮಾಡಿದೆ ಕನ್ನಡ ಆಡಿಯನ್ಸ್ಗಳು ತುಂಬ ಜನ ಹೋಗಿ ಸಿನಿಮಾನ ನೋಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ ಆಲ್ ಬಿ ಜಿ ಎಮ್ ಸೂಪರಾಗಿ ಬಂದಿದೆ. ಉಪ್ಪಿ ಸರ್ ಅವ್ರಿಗೋಸ್ಕರ ನಾನು ಕಂಪೋಸ್ ಮಾಡಿರುವಂಥ ಒಂದು ಬಿ ಜಿ ಎಮ್ ಇದು. ಲೈಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ನಾನು ಆಗಲೇ ಹೇಳಿದಾಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗಂತೂ ಅಮೇಝಿಂಗ್ ಆಗಿರುತ್ತೆ. ಅದರಲ್ಲೂ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಈ ಒಂದು ಬಿ ಜಿ ಎಮ್ನ ಉಪ್ಪಿ ಸರ್ ಫ್ಯಾನ್ಸ್ ಏನಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿನ್ನೆ ನನಗೆ ಈ ಒಂದು ಬಿ ಜಿ ಎಮ್ ಕೇಳಿದಾಗ ತುಂಬ ನನಗೆ ಖುಷಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಸಿನಿಮಾನ ಯಾವಾಗ ನೋಡ್ತೀನಪ್ಪ ಅನ್ನೋ ಕ್ರೇಜ್ ಕೂಡ ತುಂಬ ನನಗೂ ಜಾಸ್ತಿ ಆಗಿದೆ. ವೇಟಿಂಗ್ ಫಾರ್ ಉಪ್ಪಿ ಸರ್. ಆ್ಯಂಡ್ ಉಪ್ಪಿ ಸರ್ ಆಗಿರ್ಬೋದು ಮತ್ತು ರಜನಿ ಸರ್ ಆಗಿರ್ಬೋದು. ಸೊ ಇವರಿಬ್ಬರ ಕಾಂಬಿನೇಷನ್ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನನಗಿದೆ. ಸೊ ನಿಮಗೇನಿದೆ ಈ ಒಂದು ಸಿನಿಮಾದ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಒಂದು ಸಿನಿಮಾ, ನಾನು ಇದು ಸಿನಿಮಾದಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಏನಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಓವರ್ ಆಲ್ ಬಿ ಜಿ ಎಮ್ ಗುಡ್. ಆಲ್ಸೋ ವೇಟಿಂಗ್ ಫಾರ್ ಕೂಲಿ ಸಿನಿಮಾ 14ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ, ಆದಷ್ಟು ಬೇಗ ಸಿನಿಮಾ ನೋಡೋಣ ಅಂತ ಅಂದ್ಕೊಳ್ತೀನಿ. ಸೊ ನಾನು ಸಿನಿಮಾದ ರಿವ್ಯೂ ಕೂಡ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಪಬ್ಲಿಕ್ ರಿಯಾಕ್ಷನ್ ಕೂಡ ನನ್ನ ಚಾನಲಲ್ಲಿ ಕೂಡ ಬರುತ್ತೆ. ಹೇಳ್ತಾ ನೀವು ಎಲ್ಲಿಂದ ಸಿನಿಮಾ ನೋಡ್ತೀರಾ ಅಂದರೆ ನಿಮ್ಮ ಊರು ಯಾವುದು, ಎಲ್ಲಿಂದ ನೀವು ಸಿನಿಮಾ ನೋಡ್ತೀರಾ ಅನ್ನೋದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಗೇನ್ ಎಲ್ಲ ಒಂದು ಕೂಲಿ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ವೇಟಿಂಗ್ ಫಾರ್ ಉಪ್ಪಿ ಸರ್ ಕ್ಯಾರೆಕ್ಟರ್ ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಹಾಗೆ ಎಕ್ಸೆಲ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.